ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಕರ್ತನು ಒಳ್ಳೆಯವನು, ಆತನು ಒಳ್ಳೆಯದನ್ನು ಮಾಡುವ ದೇವರು ಆಗಿದ್ದಾನೆ. ಹಲ್ಲೆಲೂಯ. ಆತನು ಒಳ್ಳೆಯದನ್ನು ಮಾಡುವ ದೇವರು ಆಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಎಲ್ಲರೂ ಕರ್ತನ ನಾಮದಲ್ಲಿ ನಂಬಿಕೆ ಇಡಬೇಕು. ಹಲ್ಲೆಲೂಯ. ನಮ್ಮ ಒಳಗಿರುವಂಥ ಸಮಸ್ಯೆಗಳನ್ನು ದೊಡ್ಡದಲ್ಲ, ನಮ್ಮ ಒಳಗಿರುವಂಥ ರೋಗಗಳು ದೊಡ್ಡದಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಮಗೆ ಇರುವಂಥ ಅವಮಾನಗಳನ್ನು ದೊಡ್ಡದಲ್ಲ. ಅವು ಎಲ್ಲದಕ್ಕಿಂತಲೂ ದೊಡ್ಡವರು ಯಾರು ಗೊತ್ತಾ? ನಜರೇತಿನ ಯೇಸು ಕ್ರಿಸ್ತನು. ಯೇಸು ಅದ್ಭುತ ಸ್ವರೂಪನು ಆಗಿದ್ದಾನೆ. ಹಲ್ಲೆಲೂಯ. ಕೆಲವೊಂದು ಸಮಸ್ಯೆಗಳನ್ನು ಬರುವಾಗ ಅಯ್ಯೋ ದೇವರು ನೋಡುತ್ತಾ ಇಲ್ಲೇನ್ವಾ, ಯಾರಿಗೆ ಕಣ್ಣಿಲ್ಲೇನ್ವಾ ಅನ್ಬೋದು. ಆದರೆ ನಿನಗೆ ಬರುವಂಥ ಕಷ್ಟದಲ್ಲಿ ದೇವರು ಸುಮ್ಮನೆ ಇದ್ದಾನಂದರೆ ಒಂದು ತಿಳ್ಕೋ, ನೀನು ಕೇಳುವುದಕ್ಕಿಂತಲೂ ಕೇಳಿಕೊಳ್ಳುವುದಕ್ಕಿಂತಲೂ ದೊಡ್ಡ ಅದ್ಭುತಗಳನ್ನು ನಿನ್ನ ಮಧ್ಯದಲ್ಲಿ ನಡೆಯುವುದಕ್ಕಾಗಿ ದೇವರು ಶಕ್ತನಾಗಿದ್ದಾನೆ, ನಡೆಸುವುದಕ್ಕಾಗಿ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಅನ್ಬೋದು, ಅಯ್ಯೋ ನನಗೆ ಕಷ್ಟ ಬರ್ತಾ ಇದೆ, ಆದರೆ ನನಗೆ ಯಾಕೆ ಬಿಡುಗಡೆ ಆಗುತ್ತಾ ಇಲ್ಲ? ನಾನು ಎಷ್ಟೋ ಪ್ರಾರ್ಥನೆ ಮಾಡುತ್ತೇನೆ, ಎಷ್ಟೋ ವಾಕ್ಯಗಳನ್ನು ಓದುತ್ತೇನೆ, ಆದರೂ ಈ ಕಷ್ಟ ಯಾಕೆ ನನ್ನಿಂದ ತೊಲಗುತ್ತಾ ಇಲ್ಲ ಎಂದು ನಿನಗೆ ಚಿಂತೆ ಬರ್ಬೋದು. ಆದರೆ ನಿನ್ನ ಒಳಗಿರುವ ಯೇಸು ದೊಡ್ಡವನು, ನಿನ್ನ ಒಳಗಿರುವ ಯೇಸು ದೊಡ್ಡವನು. ಯೇಸು ನಿನ್ನನ್ನು ಪ್ರೀತಿಸಿರುವುದು, ದೇವರ ವಾಕ್ಯ ಇವತ್ತು ಬೆಳಗ್ಗೆ ಏನು ಹೇಳುತ್ತಂದರೆ, ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ನಿನ್ನನ್ನು ದೇವರು ಕೈ ಬಿಡುವವನಲ್ಲ, ನಿನ್ನನ್ನು ಯೇಸು ಕ್ರಿಸ್ತನು ಕೈ ಬಿಡುವವನಲ್ಲ. ನಿನ್ನ ಶಕ್ತಿಗೆ ಮೀರಿ ನಿನಗೆ ಕಷ್ಟ ಬರಗುಡಿಸುವುದು ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅವು ಎಲ್ಲ ಕಷ್ಟಗಳಲ್ಲಿ ಇದ್ದರೂ ಸರಿ ಇದ್ದಾಗ ನೀನು ದೇವರನ್ನು ಹಿಡಿದಿಟ್ಟುಕೊಳ್ಳಬೇಕು. ಎಲ್ಲ ಸಮೃದ್ಧಿ ಬಂದಿದಾಗ, ಎಲ್ಲನೂ ಚೆನ್ನಾಗಿದ್ದಾಗ ನಾನು ದೇವರೇ ಎಂದು ಪ್ರಾರ್ಥನೆ ಮಾಡಬಾರದು. ಯಾವಾಗ ನನಗೆ ಕಷ್ಟ ಬರುತ್ತದೋ, ಯಾವಾಗ ನನಗೆ ಅವಮಾನ ಬರುತ್ತದೋ ಆವಾಗ ನಾವು ದೇವರನ್ನು ಹಿಡಿದಿಟ್ಟುಕೊಳ್ಳಬೇಕು. ಆಗ ನಾವು ದೇವರನ್ನು ಹಿಡಿದಿಟ್ಟುಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಮಗೆಲ್ಲ ಸಮೃದ್ಧಿ ಬಂದಾಗ ಮಾತ್ರ ನಾವು ದೇವರನ್ನು ಆರಾಧಿಸುವುದು ಅಲ್ಲ, ನಾವು ಕಷ್ಟ ಇರುವಾಗಲೂ ಸಹ ದೇವರನ್ನು ಆರಾಧಿಸಬೇಕು. ಹಲ್ಲೆಲೂಯ. ನೋಡಿರಿ, ದಾವೀದ ರಾಜ ಅವನು ರಾಜ್ಯನಾಗುತ್ತಾನೆ ಅಂತೇಳಿ ಸ್ವಂತ ಈ ಲೋಕದಾಗಿರುವಂಥ ತಾಯಿ ತಂದೆಗೂ ಗೊತ್ತಿದ್ದಿಲ್ಲ, ಅಣ್ಣ ತಮ್ಮರಿಗೂ ಗೊತ್ತಿದ್ದಿಲ್ಲ. ಅವ್ರ ಕಣ್ಣಲ್ಲಿ ಅವನು ಹೇಗಿದ್ದನು ಗೊತ್ತಾ? ಅವನೊಂದು ಕುರಿ ಮೇಯಿಸೋನು. ಅವನೇನಿದ್ದನು? ಅವನೊಂದು ಕುರಿ ಮೇಯಿಸೋನು. ಆ ದಾವೀದ ರಾಜ ಅವ್ರ ಕಣ್ಣಲ್ಲಿ ಏನೂ ಇದ್ದಿಲ್ಲ, ಇವನು ವೇಸ್ಟ್ ಅಂದಂಗಿದ್ದನು. ಆದರೆ ನಜರೇತಿನ ಯೇಸು ಕ್ರಿಸ್ತನ ಕಣ್ಣಲ್ಲಿ, ನಜರೇತಿನ ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಅವನು ಒಂದು ರಾಜ್ಯನಾಗಿ ಮಾರ್ಪಡಿಸಬೇಕೆಂತಿತ್ತು. ಯಾಕಂದರೆ ಅವನು ಇರುವಂಥ ಪರಿಸ್ಥಿತಿಯಲ್ಲಿ ಅವನು ದೇವರನ್ನು ಸ್ತುತಿ ಮಾಡ್ತಾ ಇದ್ದಿದ್ದನು. ಅಡವಿಯಲ್ಲಿ ಇದ್ದಾಗ ಸರಿ, ಅಡವಿಗೆ ಹೋಗುತ್ತಾ ಇದ್ದರೂ ಸರಿ, ಕುರಿ ಮೇಯಿಸುವಂಥ ಸಮಯದಲ್ಲಿ ಅವನು ಯಾವಾಗಲೂ ದೇವರಿಗೆ ಸ್ತುತಿ ಮಾಡುವಂಥ ವ್ಯಕ್ತಿಯಾಗಿದ್ದನು. ಅವನು ದೇವರಿಗೆ ಸ್ತುತಿ ಮಾಡುವ ವ್ಯಕ್ತಿಯಾಗಿದ್ದನು. ನಮ್ಮ ಡ್ರೆಸ್ಗಳನ್ನು ನಾವು ನೋಡಬಾರದು, ನಮ್ಮ ಪರಿಸ್ಥಿತಿಗಳನ್ನು ನಾವು ನೋಡಬಾರದು. ನಾವು ಯಾವಾಗಲೂ ಯೇಸು ಕ್ರಿಸ್ತನನ್ನು ಸ್ತುತಿ ಆರಾಧನೆ ಮಾಡಬೇಕು. ಯಾಕಂದರೆ ದೇವರ ವಾಕ್ಯದಲ್ಲಿ ಶ್ರೇಷ್ಠವಾಗಿ ಹೇಳುತ್ತದೆ, ಸ್ತುತಿ ಆರಾಧನೆಯಲ್ಲಿ ದೇವರು ವಾಸ ಮಾಡುತ್ತಾನೆ. ಸ್ತುತಿ ಆರಾಧನೆಯಲ್ಲಿ ದೇವರು ವಾಸ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಸ್ತುತಿ ಆರಾಧನೆಯಲ್ಲಿ ದೇವರು ವಾಸ ಮಾಡುತ್ತಾನೆ. ದೇವರು ವಾಸ ಮಾಡುವ ಆತನಾಗಿದ್ದಾನೆ. ನನ್ನ ಯೇಸು ಜೀವಿಸುವ ದೇವರಾಗಿದ್ದಾನೆ.
ಯೇಸು ಕ್ರಿಸ್ತನು ಜೀವವುಳ್ಳ ದೇವರಾಗಿದ್ದಾನೆ. ಆತನು ಸತ್ತು 3ನೇ ದಿವಸದಲ್ಲಿ ತಿರುಗಿ ಎದ್ದಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ರಾತ್ರಿ ಅಪೊಸ್ತಲ ಕೊರಿಂಥದಲ್ಲಿ ಓದುವಾಗ ಅದೇ ಹೇಳುತ್ತದೆ, ಯೇಸು ನಮಗೋಸ್ಕರ ಸತ್ತಿ ಮತ್ತೆ ಜೀವಿತನಾಗಿದ್ದಾನೆ. ನಮಗೋಸ್ಕರ ಆತನು ಹೂಣಲ್ಪಟ್ಟನು. ನಮ್ಮ ಪಾಪದ ನಿಮಿತ್ತವಾಗಿ ಆತನು ಮುಳ್ಳಿನ ಕಿರೀಟವನ್ನು ಧರಿಸಲ್ಪಟ್ಟಿತು. ಅದು ನನ್ನ ಪಾಪದ ನಿಮಿತ್ತವಾಗಿ. ನಾವೆಲ್ಲರೂ ಒಪ್ಪಿಕೊಂಡು ದೇವರಲ್ಲಿ ನಾವು ದೇವರ ಪಾದದಲ್ಲಿ ದೇವರ ಸನ್ನಿಧಿಗೆ ಬರಬೇಕು. ಪರಿಶುದ್ಧ ಆತ್ಮನೇ ಈ ಪಾಪಗಳನ್ನು ದೇವರ ಪರಿಶುದ್ಧವಾದ ರಕ್ತದಿಂದ ಮಾತ್ರ ನಮ್ಮ ಪಾಪಗಳನ್ನು ಕ್ಷಮಾಪಣೆವಾಗುತ್ತವೆ. ಬೇರೆ ಯಾವ ರಕ್ತದಲ್ಲಿ ಅದು ಪರಿಶುದ್ಧವಿಲ್ಲ. ಯಾವ ರಕ್ತವೂ ಅದರಲ್ಲಿ ಶಕ್ತಿ ಇಲ್ಲ. ನಮ್ಮನ್ನು ಶುದ್ಧವಾಗಬೇಕು, ನಾವು ಪಾಪ ಪರಿಹಾರವಾಗಬೇಕಂದ್ರೆ ಅದು ಪರಿಶುದ್ಧವಾದ ರಕ್ತವಾಗಿದೆ. ಆ ರಕ್ತ ನಮಗೋಸ್ಕರ ಸುರಿಯಲ್ಪಟ್ಟಿತು. ಆ ರಕ್ತವು ನಮಗೋಸ್ಕರ ಈ ಭೂಮಿಯಲ್ಲಿ ಸುರಿಯಲ್ಪಟ್ಟಿತು. ಅದು ಪರಿಶುದ್ಧವಾದ ರಕ್ತ. ಯೇಸುವಿನ ರಕ್ತ ಪರಿಶುದ್ಧವಾದ ರಕ್ತ. ಯಾವುದೋ ಒಂದು ಕುರಿ ಕೊಯ್ದರೆ ಅದು ಪರಿಶುದ್ಧವಾಗೋದಿಲ್ಲ, ಕೋಳಿ ಕೊಯ್ದರೆ ಪರಿಶುದ್ಧವಾಗೋದಿಲ್ಲ. ಎಲ್ಲ ರಕ್ತದಲ್ಲಿ ಪಾಪವಿದೆ. ಆದರೆ ಯೇಸುವಿನ ರಕ್ತ ಮಾತ್ರ ಪರಿಶುದ್ಧವಾಗಿದೆ. ದೇವರ ವಾಕ್ಯ ಹೇಳುತ್ತದೆ, ಯೇಸುವಿನ ರಕ್ತದಲ್ಲಿ ಜಯ ಎಂದು ಹೇಳುತ್ತದೆ. ಆ ರಕ್ತ ನಮಗೋಸ್ಕರ ಸುರಿಯಲ್ಪಟ್ಟಿತು. ಹಲ್ಲೆಲೂಯ, ಹಲ್ಲೆಲೂಯ. ಆ ಯಜ್ಞದ ಕುರಿಯಾಗಿ ಬಂದ ಆತನು ದೇವಕುಮಾರನಾಗಿದ್ದನು. ಆತನು ನಜರೇತಿನ ಯೇಸು ಆಗಿದ್ದನು. ಹಲ್ಲೆಲೂಯ. ನಿಮ್ಮನ್ನು ದೇವರು ಯಾವತ್ತೂ ಕೈ ಬಿಡುವನಲ್ಲ. ಭಯಪಡಬೇಡಿರಿ, ಧೈರ್ಯವಾಗಿ ಹೇಳಿರಿ, ನಾನು ಒಂಟಿಗನಲ್ಲ, ನನ್ನ ಜೊತೆ ಯೇಸು ಇದ್ದಾನೆ ಎಂದು ಹೇಳಿ. ನನ್ನನ್ನು ಸೃಷ್ಟಿ ಮಾಡಿರುವ ದೇವರು ನನ್ನ ಸಂಗಡಿದ್ದಾನೆ ಎಂದು ಹೇಳಿ. ನನ್ನನ್ನು ಸೃಷ್ಟಿ ಮಾಡಿರುವ ದೇವರು ನನ್ನ ಜೊತೆ ಇದ್ದಾನೆ ಎಂದು ಹೇಳಿ. ಇರುವ ಪರಿಸ್ಥಿತಿಯಲ್ಲೇ ಮಾತಾಡಬೇಕು. ಇರುವ ಪರಿಸ್ಥಿತಿಯಲ್ಲಿ ನಿಂತುಕೊಂಡು ಅಯ್ಯೋ ನಾನು ಬಿದ್ದು ಹೋಗಿರ್ಬೋದು, ಆದರೆ ಸೋತು ಹೋಗುವುದಿಲ್ಲ. ಯಾಕಂದರೆ ಜಯ ಕೊಡುವ ದೇವರು ಸರ್ವಶಕ್ತನು. ಜಯ ಕೊಡುವ ದೇವರು ಸರ್ವಶಕ್ತನು. ಯಾವ ಸ್ಥಳದಲ್ಲಿ ತಲೆ ತಗ್ಗಿಸಿದೆಯೋ ಅದೇ ಸ್ಥಳದಲ್ಲಿ ದೇವರು ತಲೆ ಎತ್ತುವಂತೆ ಮಾಡುವನಾಗಿದ್ದಾನೆ. ಅದೇ ಸ್ಥಳದಲ್ಲಿ ದೇವರು ತಲೆ ಎತ್ತುವಂತೆ ಮಾಡುವನಾಗಿದ್ದಾನೆ. ಆತನು ಸರ್ವಶಕ್ತನಾದ ದೇವರು. ಆತನು ಸರ್ವಶಕ್ತನಾದ ದೇವರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಶ್ರೇಷ್ಠವಾಗಿ ಹೇಳುತ್ತದೆ, ನೀವು ದೇವರ ನಾಮದಲ್ಲಿ ಬೇಡಿಕೊಳ್ಳಬೇಕು. ಅಂದರೆ ಯೇಸುವಿನ ನಾಮದಲ್ಲಿ ಬೇಡುವರಾಗಿರಬೇಕು. ಆತನು ಹೇಳಿರುವುದೇನು ಗೊತ್ತಾ? ನನ್ನ ನಾಮದಲ್ಲಿ ನೀನು ಏನಾದರೂ ಬೇಡಿಕೊಂಡರೆ ಅದನ್ನು ನಾನು ನಿನಗೆ ಒದಗಿಸುವೆನು ಎಂದು ಸತ್ಯವೇದದಲ್ಲಿ ಹೇಳಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದರೆ ನಿನ್ನನ್ನು ಸೃಷ್ಟಿ ಮಾಡಿದ ಆತನೇ. ನಿನಗೆ ದೇವರ ವಾಕ್ಯ ಏನು ಹೇಳುತ್ತದೆ ಗೊತ್ತಾ? ನೀನು ತಾಯಿ ಗರ್ಭದಲ್ಲಿ ರೂಪಿಸಿದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ಹೆಸರಿಡಿದು ಕರೆದೆನೋ ಎಂದು ದೇವರ ವಾಕ್ಯ ಹೇಳುತ್ತದೆ. ಆತನು ಪರಿಶುದ್ಧನು. ನಿನ್ನ ಬಾಯಿಂದ ಯಾವಾಗಲೂ ಪರಿಶುದ್ಧನು, 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 ಪರಿಶುದ್ಧನೆಂದು ನೀನು ಯಾವಾಗಲೂ ನುಡಿಯಬೇಕು. ಹಲ್ಲೆಲೂಯ. ನೀನು ನುಡಿಯುವಾಗ ದೇವರ ಆತ್ಮವು, ಆ ಪರಿಶುದ್ಧ ಆತ್ಮನು ನಿನ್ನ ಮಧ್ಯದಲ್ಲಿ ವಾಸ ಮಾಡುತ್ತಾನೆ. ಹಲ್ಲೆಲೂಯ. ದೇವರು ಯಾವುದೋ ಗುಡಿಯಲ್ಲಿದ್ದಾನೆ, ಯಾವುದೋ ಚರ್ಚಲ್ಲಿದ್ದಾನೆ ಅಂತಲ್ಲ. ದೇವರ ಆಲಯವು ನಿನ್ನ ಹೃದಯವಾಗಿದೆ. ದೇವರು ನಿನ್ನ ಸಂಗಡ ನಿನ್ನ ಒಳಗೆ ವಾಸ ಮಾಡಬೇಕೆಂದು ಹೇಳುತ್ತಾನೆ. ಈಗೋ ನಿನ್ನ ಹೃದಯವು ನನ್ನ ಆಲಯವಾಗಿದೆ ಅಂತ ಹೇಳುತ್ತಾನೆ. ಈಗೋ ನಿನ್ನ ಹೃದಯವು ನನ್ನ ಆಲಯವಾಗಿದೆ ಎಂದು ಹೇಳುತ್ತಾನೆ.
ನೀನು ನಂಬಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ದೇವರಿಗೆ ಸ್ತುತಿ ಮಾಡಬೇಕು, ಯಾವಾಗಲೂ ಸ್ತುತಿ ಮಾಡಬೇಕು, ದೇವರಿಗೆ ಯಾವಾಗಲೂ ಸ್ತೋತ್ರ ಹೇಳಬೇಕು. ಆತನು ನಿನ್ನನ್ನು ನೆನಪು ಮಾಡಿಕೊಂಡಿರುವ ದೇವರು, ಆತನು ನಿನ್ನನ್ನು ನೆನೆಸಿಕೊಂಡಿರುವ ದೇವರು. ನಮ್ಮೆಲ್ಲರ ಪಾಪಕ್ಕಾಗಿ ಆತನು ಯಜ್ಞದ ಕುರಿಮರಿಯಾದನು. ನಮ್ಮೆಲ್ಲರ ಪಾಪಕ್ಕಾಗಿ ಆತನು ಕಲ್ವೇರಿ ಸಿಲ್ವೆಯನ್ನು ಹತ್ತಿದನು. ನಮ್ಮೆಲ್ಲರ ಪಾಪಕ್ಕಾಗಿ ಆತನು ಸಿಲ್ವೆಯನ್ನು ಹೊತ್ತುಕೊಂಡು ಹೋದನು. ನಮ್ಮೆಲ್ಲರ ಪಾಪಕ್ಕಾಗಿ ಆತನು ಮುಳ್ಳಿನ ಕಿರೀಟವನ್ನು ಧರಿಸಿದನು. ಹಲ್ಲೆಲೂಯಾ. ಲೋಕದಲ್ಲಿ ಎಲ್ಲ ನಾವು ಪರ್ಚೇಸ್ ಮಾಡ್ಬೋದು, ಎಲ್ಲ ನಾವು ಏನು ಬೇಕಾದರೂ ಕೊಂಡುಕೊಳ್ಳಬಹುದು. ಆದರೆ ನನ್ನ ಪಾಪಗಳನ್ನು ಕ್ಷಮಾಪಣೆವಾಗಬೇಕಾದರೆ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ತಂದೆ, ನಾನು ನಿನಗೂ ನಿನ್ನ ಪರಲೋಕಕ್ಕೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಎಂದು ಹೇಳಬೇಕು. ಯಾಕಂದರೆ ಆತನು ದಯವುಳ್ಳುವ ದೇವರು, ಆತನು ಕರುಣೆ ಉಳ್ಳುವ ದೇವರು, ನಿನ್ನನ್ನು ಕ್ಷಮಿಸುವ ದೇವರು. ಆತನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಇಲ್ಲಿ ಯಾಕೋಬನಿಗೆ ಒಂದು ವಚನ ಬೆಳಗಿನ ಜಾಬದಲ್ಲಿ ಹೇಗೆ ಮಾತಾಡ್ತದೆ ನೋಡೋಣ ಬನ್ನಿ. ಹಲ್ಲೆಲೂಯಾ. ಆದಿಕಾಂಡ 32ನೇ ಅಧ್ಯಾಯದಲ್ಲಿ 1ನೇ ವಚನ. ಯಾಕೋಬನ ಮುಂದೆ ಪ್ರಯಾಣ ಮಾಡಲು ದೇವದೂತರು ಅವನ ಎದುರಿಗೆ ಬಂದರು. ಯಾಕೋಬನು ಪ್ರಯಾಣ ಮಾಡುವಾಗ ದೇವದೂತರು ಅವನ ಎದುರಿಗೆ ಬಂದರು ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀನು ಪ್ರಯಾಣ ಮಾಡುವಾಗ ದೇವದೂತನು ನಿನ್ನ ಸಂಗಡ ಬರುತ್ತಾನೆ, ನಿನ್ನ ಮುಂದೆ ಬರುತ್ತಾನೆ. ದೇವರು ನಿನ್ನನ್ನು ಅನಾಥನಾಗಿ ಬಿಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನು ಅನಾಥನಾಗಿ ಬಿಡುವುದಿಲ್ಲ. ದೇವರು ನಿನ್ನ ಸಂಗಡ ಇದ್ದಾನೆ. ದೇವರು ನೀನು ಎಲ್ಲೇ ಹೋದರೂ ಸರಿ, ನಿನ್ನ ಎದುರಿನಲ್ಲಿ ಯಾಕೋಬನ ಮುಂದೆ ದೇವದೂತರು ಅವನ ಎದುರಿಗೆ ಬಂದರು. ಯಾಕೋಬನ ಎದುರಿಗೆ ಯಾವ ರೀತಿ ದೇವದೂತನು ಬಂದಿದ್ದಾನೋ ಅದೇ ಪ್ರಕಾರ ನಿನ್ನ ಮುಂದೆ ದೇವದೂತನು ಬರುತ್ತಾನೆ, ನಿನ್ನ ಸಂಗಡ ದೇವದೂತನು ಬರುತ್ತಾನೆ. ನಾನು ಒಂಟಿಗನೆಂದು ಯೋಚನೆ ಮಾಡಬೇಡ. ಎಲ್ಲಾದರೂ ಹೋಗ್ತಾ ಇದ್ದರೆ ಅಯ್ಯೋ ನನಗೆ ಯಾರು ಬಂದು ನನಗೆ ಹಿಂಸೆ ಕೊಡ್ತಾರೋ ಗೊತ್ತಿಲ್ಲ, ನಾನು ಒಂಟಿಗನಿದ್ದೇನೆ ಎಂದು ಚಿಂತೆ ಮಾಡಬೇಡ. ಇದೇ ದೇವರು, ಯಾಕೋಬನ ದೇವರು, ಇಸಾಕನ ದೇವರು, ಅಬ್ರಾಮನ ದೇವರು ನಿನ್ನ ಸಂಗಡಿದ್ದಾರೆ. ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ನಿನ್ನ ಸಂಗಡಿದ್ದಾರೆ. ನೀನು ಒಂಟಿಗನಲ್ಲ. ಆ ದೇವರು ದೇವದೂತನನ್ನು ನಿನ್ನ ಮುಂದೆಗಡೆ ಕಳಿಸುತ್ತಾನೆ. ಹಲ್ಲೆಲೂಯಾ. ನಿನಗೆ ಯಾವ ಹಾನಿ ಉಂಟಾಗೋದೇ ಇಲ್ಲ. ದೇವದೂತನು ನಿನ್ನ ಸಂಗಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಈ ವಾಕ್ಯದ ಮುಖಾಂತರ ಆಶೀರ್ವಾದಿಸಲಿ. ಈ ವಾಕ್ಯದ ಅನುಸಾರವಾಗಿ ಯಾಕೋಬನ ಎದುರುಗಡೆ ಯಾವ ರೀತಿ ದೇವದೂತರು ಬಂದಿದ್ದರು, ನಿಮ್ಮ ಮುಂದೆ ಸಹ ದೇವದೂತರು ಯಾವಾಗಲೂ ಸದಾಕಾಲ ಇರಲಿ ಎಂದು ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಈ ವಿಡಿಯೋನು ಅನೇಕರಿಗೆ ಶೇರ್ ಮಾಡಿ ದೇವರ ಸಂದೇಶವನ್ನು ನೀವು ಬಿತ್ತಬೇಕು. ಅಂದರೆ ಇದನ್ನು ನೀವು ಮುಂದಕ್ಕೆ ಶೇರ್ ಮಾಡುವಾಗ ಈ ವಾಕ್ಯವನ್ನು ನೀವು ಕೇಳಿ ಇನ್ನೊಬ್ಬರನ್ನು ಕೇಳುವ ಹಾಗೆ ಆಗುತ್ತದೆ. ಈ ವಾಕ್ಯ ದೇವರ ಬೀಜವೂ ಆಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ವಾಕ್ಯ ಅಂದರೆ ಅದು ಪರಿಶುದ್ಧವಾದ ವಚನಗಳನ್ನು. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲೆಂದು ಮತ್ತೊಂದು ಸಾರಿ ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್. ಆಮೇನ್. ಗಾಡ್ ಬ್ಲೆಸ್ ಯು.